For more life-changing practical lessons, subscribe to our YouTube channel, Hope of Life. ಹುಟ್ಟುತ್ತಲೇ ಶೋಷಣೆಗೀಡಾದವಳು ನೀನು, ಪ್ರತಿ ಹೆಜ್ಜೆಯಲ್ಲೂ ನೋವುಂಡವಳು ನೀನು, ಕಾಮುಕರ ಕಣ್ಣು ತಪ್ಪಿಸಿ ಓಡಾಡುವೆ ನೀನು, ಸಹನೆಯ ಪ್ರತಿರೂಪವಾಗಿರುವೆ ನೀನು. ಸ್ತ್ರೀ ನೀನೊಂದು ಅದ್ಭುತವೇ ಸರಿ. ಅಮ್ಮನಿಂದ ಹಿಡಿದು ಮಡದಿಯವರೆಗೆ, ಸೋದರಿಯಿಂದ ಪುತ್ರಿಯವರೆಗೆ, ಮಹಿಳೆಯೆಂಬ ಬಲವೇ ಪುರುಷನಿಗೆ ಶಕ್ತಿ ತುಂಬುವ ಮಹಾ ಚೈತನ್ಯ. ಸಂಸಾರವೆಂಬ ದೋಣಿಯನ್ನು ಸಾಗಿಸಿ ಸುರಕ್ಷಿತವಾಗಿ ದಡ ತಲುಪಿಸುವ ಪ್ರತಿಯೊಂದು ಜವಾಬ್ದಾರಿಯುತ ಹೆಣ್ಣು ಸರ್ವಶ್ರೇಷ್ಠಳೆ. ಹೆಣ್ಣು ಕಷ್ಟ ಏನಿದ್ದರೂ ನಗುವಿನ ಮುಖವಾಡ ಹೊತ್ತು ಕದಲುತ್ತಿರುವ ಕಾಲದೊಂದಿಗೆ ಸಾಗುವಳು ಈ ಜೀವನ ಪಯಣದೊಳು. ಜೀವನದಲ್ಲಿನ ಸ್ತ್ರೀಯ ಪಾತ್ರ ಅದ್ಭುತ. ಮಗುವಿಗೆ ಜನ್ಮ ನೀಡಿ ಕೈ ಹಿಡಿದು ನಡೆಸುವವಳು ತಾಯಿ. ಮಗುವಾಗಿ ಆಟವಾಡುವಾಗ ಜೋಪಾನ ಮಾಡುತ್ತಾ ತಮ್ಮನೊಂದಿಗೆ ಆಟವಾಡುವವಳು ಅಕ್ಕ. ಕಲಿಯುವ ವೇಳೆ ಶಾಲೆಯಲ್ಲಿ ಪಾಠ ಹೇಳಿಕೊಡುವವಳು ಶಿಕ್ಷಕಿ. ಗಂಡನನ್ನು ಪ್ರೀತಿ ಮಾಡುತ್ತಾ ಗಂಡನ ಬೇಕು ಬೇಡಗಳನ್ನು ನೋಡಿಕೊಳ್ಳುವವಳು ಧರ್ಮಪತ್ನಿ. ತಂದೆಗೆ ಕಷ್ಟವೆಂದಾಗ ಕಣ್ಣೀರು ಹಾಕುವವಳು ಮಗಳು. ದೀಪದಂತೆ ತಾನು ಉರಿದರೂ ತನ್ನವರಿಗಾಗಿ ಬೆಳಕು ಚೆಲ್ಲುತ್ತಾ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರುವ ಜೀವಿ ಮಹಿಳೆ. ಮತ್ತೊಂದು ಜೀವಕ್ಕೆ ಉಸಿರು ನೀಡುವ ಶಕ್ತಿಯನ್ನು ಆ ಸೃಷ್ಟಿಕರ್ತ ಸ್ತ್ರೀಗೆ ಮಾತ್ರ ಕೊಟ್ಟಿದ್ದಾನೆ. ಒಮ್ಮೆ ಬ್ರಿಟಿಷ್ ದೇಶದ ವ್ಯಕ್ತಿಯೊಬ್ಬ ಭಾರತ ದೇಶದ ವಿವೇಕಾನಂದರನ್ನು ಕೇಳಿದರು, ಯಾಕೆ ನಿಮ್ಮ ದೇಶದ ಮಹಿಳೆಯರು ಕೈ ಕುಲುಕುವುದಿಲ್ಲ? ಅದಕ್ಕೆ ವಿವೇಕಾನಂದರು, ನೀವು ಯಾವತ್ತಾದರೂ ನಿಮ್ಮ ದೇಶದ ರಾಣಿಯ ಕೈ ಕುಲುಕಿದ್ದೀರಾ? ಅದಕ್ಕೆ ಅವನು ಇಲ್ಲ ಎಂದ. ವಿವೇಕಾನಂದರು, ನಮ್ಮ ದೇಶದ ಪ್ರತಿ ಹೆಣ್ಣು ಮಹಾರಾಣಿ ಇದ್ದಂತೆ. ಹೆಣ್ಣು ಹುಟ್ಟಿತೆಂದು ಸಂಭ್ರಮಿಸದ ಈ ಮಾನವ ತನ್ನ ಮಗನಿಗೆ ಚಿನ್ನದಂತಹ ಸೊಸೆ ಸಿಗಲೆಂದು ಇಡೀ ಜಗತ್ತನ್ನೇ ಸುತ್ತುವನು. ಹೆಣ್ಣು ತನ್ನ ಪ್ರೀತಿಯನ್ನು ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಹಂಚುತ್ತಾಳೆ. ಆದರೆ ಕೆಲವು ಸಾರಿ ಅವಳಿಗೆ ಸಿಗುವ ಪ್ರೀತಿಗೋಸ್ಕರ ಕಡೆಯವರೆಗೂ ಅಲೆಯುತ್ತಾಳೆ. ಹೆಣ್ಣು ತನ್ನನ್ನು ಪ್ರೀತಿಸುವವರ ಮುಂದೆ ಸೋಲುತ್ತಾಳೆ. ಆದರೆ ಅವಳನ್ನು ಸೋಲಿಸಬೇಕು ಎನ್ನುವವರ ಮುಂದೆ ತಲೆಯನ್ನು ತಗ್ಗಿಸುವುದಿಲ್ಲ. ಸ್ವಾಭಿಮಾನದಿಂದ ಬದುಕಿ ತೋರಿಸುತ್ತಾಳೆ. ಹೆಣ್ಣಿನ ಕಣ್ಣೀರನ್ನು ಯಾರೂ ಗಮನಿಸುವುದಿಲ್ಲ. ಹೆಣ್ಣಿನ ನೋವನ್ನು ಯಾರೂ ಗುರುತಿಸುವುದಿಲ್ಲ. ಹೆಣ್ಣಿನ ಕಷ್ಟಗಳನ್ನು ಯಾರೂ ತೀರಿಸುವುದಿಲ್ಲ. ಆದರೆ ಎಲ್ಲರೂ ಹೆಣ್ಣಿನ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಮುಂದೆ ಇರುತ್ತಾರೆ. ಮದುವೆಗೂ ಮುಂಚೆ ಅಪ್ಪ ಅಮ್ಮನ ಜೊತೆಯಲ್ಲಿ ಅವರ ಕಷ್ಟ ದುಃಖದಲ್ಲಿ ಭಾಗಿಯಾಗಿ ಹೆತ್ತವರ ಋಣವನ್ನು ತೀರಿಸಲು ಇಚ್ಛಿಸುವಳು. ಮದುವೆಯ ನಂತರ ತನ್ನ ಗಂಡನ ಭುಜದ ಮೇಲೆ ತಲೆಯಿಟ್ಟು ಅವಳ ಇಷ್ಟ ಕಷ್ಟಗಳನ್ನೆಲ್ಲ ಬುತ್ತಿ ಕಟ್ಟಿ ಮೂಲೆಯಲ್ಲಿಟ್ಟು ಅವನ ಇಷ್ಟದ ಹಾಗೆಯೇ ಬದುಕಲು ಇಚ್ಛಿಸುವಳು. ಹೆಣ್ಣು ಸ್ವಾರ್ಥಿಯಲ್ಲ, ಮನೆಯನ್ನು ಬೆಳಗಿಸುವ ದೀಪ. ಮುಟ್ಟಾದವಳನ್ನು ಮುಟ್ಟಿಸಿಕೊಳ್ಳದ ನೀನು ನಿನ್ನ ಹುಟ್ಟಿನ ಮೂಲವನ್ನು ಮರೆತೆಯ? ಹೆಣ್ಣಿನ ಕೈಯೆಳೆದು ಚುಡಾಯಿಸುವ ನೀನು ಹೆಣ್ಣಿನ ಮಮತೆಯ ಕೈತುತ್ತು ತಿಂದು ಬೆಳೆದದ್ದು ಮರೆತೆಯ? ಹೆಣ್ಣನ್ನು ನಿನ್ನ ಕಾಮದ ದಾಹಕ್ಕೆ ಮಲಗಲು ಬಯಸುವ ನೀನು ಹೆಣ್ಣಿನ ಮಡಿಲಲ್ಲಿ ಮಗುವಾಗಿ ಮಲಗಿದ್ದು ಮರೆತೆಯ? ಹೆಣ್ಣಿನ ಸೌಂದರ್ಯ ಸವಿಯಲು ಬಯಸುವ ನೀನು ಹೆಣ್ಣಿನ ಸಾವಿನ ಹೆರಿಗೆ ನೋವಿನಲ್ಲಿ ಹುಟ್ಟಿದ್ದು ಮರೆತೆಯ? ಮಾನಸಿಕ ಒತ್ತಡ, ಮನೆ ನಿಭಾಯಿಸುವುದು, ಮನೆಯ ಸದಸ್ಯರ ಚಿಂತೆ, ಒಳಮನಸ್ಸಿನ ಸಂಕಟ, ತಿಂಗಳ ಮುಟ್ಟಿನ ನೋವು, ಬಸರಿನ ನೋವು, ಆತ್ಮರಕ್ಷಣೆ, ಸಾಮಾಜಿಕ ಶೋಷಣೆ, ಕೆಟ್ಟ ದೃಷ್ಟಿಗಳು ಎಲ್ಲ ಒಮ್ಮೆ ಯೋಚಿಸಿ. ನಿಮ್ಮೆದುರಿಗೆ ಅವಳು ನಗಬಹುದು. ಅವಳು ಭರಿಸುವ ಚಿಕ್ಕ ನೋವು ನಿಮಗೆ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಅಕ್ಕ, ತಂಗಿ, ಗೆಳತಿ, ಹೆಂಡತಿ ಯಾರೇ ಇರಲಿ, ಹೆಣ್ಣನ್ನು ಗೌರವಿಸಿ. ಒಂದು ಹೆಣ್ಣು ಮನೆಯಲ್ಲಿ ಕತ್ತೆಯ ಥರ ದುಡಿದರೂ ಅವಳಿಗೆ ಹೇಳೋದು, ನಿನಗೆ ಏನೂ ಕೆಲಸವೇ ಇಲ್ಲ, ಮನೆಯಲ್ಲಿ ಆರಾಮವಾಗಿ ಕುಳಿತಿರುವೆ ಎಂದು. ನನಗೆ ಸಿಗುವ ಹೆಣ್ಣು ದೇವತೆ ತರಹ ಇರಬೇಕು ಎಂದು ಗಂಡು ಬಯಸುವುದು ತಪ್ಪಲ್ಲ. ಆದರೆ ಮೊದಲು ಅವಳಿಗೋಸ್ಕರ ನಿನ್ನ ಮನಸ್ಸನ್ನು ಸ್ವರ್ಗದ ತರಹ ಇಟ್ಟುಕೋ, ನಂತರ ಬಯಸು. ಏಕೆಂದರೆ ದೇವರು ನೆಲೆಸುವುದು ಕೇವಲ ಸ್ವರ್ಗದಲ್ಲಿ, ನರಕದಲ್ಲಲ್ಲ. 3 ಗಂಟು ಹಾಕಿ ಗಂಡನ ದರ್ಪ ತೋರಿಸುವುದು ಗಂಡನ ಕರ್ತವ್ಯವಲ್ಲ. ತನ್ನನ್ನೇ ನಂಬಿ ಬಂದ ಹೆಣ್ಣು ತನ್ನ ತವರನ್ನು ನೆನೆಯದ ಹಾಗೆ ಪ್ರೀತಿ ತೋರಿಸುವುದು ಗಂಡನ ಕರ್ತವ್ಯ. ಪ್ರತಿ ಹೆಣ್ಣಿನ ಬಯಕೆ ತವರು ಮನೆಯಷ್ಟೇ ಪ್ರೀತಿ ಕೊಡುವ, ಕಾಳಜಿ ತೋರಿಸುವ ಗಂಡನ ಮನೆ ಸಿಗಬೇಕು ಎಂದು. ಒಂದು ಹೆಣ್ಣಿನ ಜೀವನ ಬಂಗಾರವಾಗಬೇಕಾದರೆ ಕೈ ಹಿಡಿದವನು ಬಂಗಾರದಂಥ ಪ್ರೀತಿ ತೋರಿಸಬೇಕು. ತನ್ನೆಲ್ಲ ಆಸೆಗಳನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಟು ಮನೆಯವರ ಆಸೆಯಂತೆ ಬದುಕುವ ಜೀವವೇ ಹೆಣ್ಣು. ಹೆಣ್ಣಿನ ಜೀವನದಲ್ಲಿ ನೋವನ್ನೇ ಮರೆಸೋ ತವರಿರಬೇಕು. ಇಲ್ಲವಾದರೆ ತವರನ್ನೇ ಮರೆಸೋ ಥರ ಪ್ರೀತಿಸೋ ಗಂಡನಿರಬೇಕು. ಸ್ತ್ರೀ ವಜ್ರದ ಹಾಗೆ,
ಬೆಲೆ ಗೊತ್ತಿದ್ದವರ ಕೈಯಲ್ಲಿ ಬಿದ್ದರೆ ತಲೆಯ ಕಿರೀಟದಲ್ಲಿ ಮುಕುಟದ ಮಣಿಯಾಗಿ ಮುಡಿಗೇರಿಸಿಕೊಳ್ಳುತ್ತಾರೆ. ಬೆಲೆ ಗೊತ್ತಿಲ್ಲದವರ ಕೈಯಲ್ಲಿ ಬಿದ್ದರೆ ಬಣ್ಣದ ಕಲ್ಲು ಎಂದು ಬೀದಿಯಲ್ಲಿ ಎಸೆಯುತ್ತಾರೆ. ಮದುವೆಯಾಗಿ ಬಂದ ಹೆಣ್ಣಿನ ಬಳಿ ತವರು ಮನೆಯಿಂದ ಏನೇನು ತಂದೆ ಎಂದು ಕೇಳುವವರೇ ಹೆಚ್ಚು. ಆದರೆ ಯಾರೂ ಕೂಡ ಏನೇನು ಬಿಟ್ಟು ಬಂದೆ ಎಂದು ವಿಚಾರಿಸುವುದಿಲ್ಲ. ಸಂಸ್ಕಾರ ಕಲಿತ ಎಲ್ಲ ಹೆಣ್ಣು ಮಕ್ಕಳು ಸಂಸಾರದಲ್ಲಿ 1000 ನೋವಿದ್ದರೂ ಎಲ್ಲವನ್ನೂ ಸರಿದೂಗಿಸಿಕೊಂಡು ಹೋಗುವಳು. ಗಂಡನ ಮನೆಯಲ್ಲಿ ತನ್ನೆಲ್ಲ ಬೇಡಿಕೆಗಳ ಈಡೇರಿಕೆಗೆ ಹೆಣ್ಣು ಹೂಡುವ ಬಂಡವಾಳ ಕಣ್ಣೀರು. ಒಂದು ಹೆಣ್ಣು ಎಷ್ಟೇ ಸುಖವಾಗಿ ಬೆಳೆದಿದ್ದರೂ ಅವಳ ಮುಂದಿನ ಜೀವನದಲ್ಲಿನ ಸುಖ ದುಃಖಗಳು ನಿರ್ಧಾರವಾಗುವುದು ಅವಳ ಮದುವೆಯ ನಂತರವೇ. ಪತ್ನಿ ಮಾಡುವ ತ್ಯಾಗಗಳನ್ನು ಯಾರೂ ಮಾಡಲು ಸಾಧ್ಯವಿಲ್ಲ. ಹೆಂಡತಿ ಹಂಚುವ ಪ್ರೀತಿಯನ್ನು ಯಾರೂ ಹಂಚಲು ಸಾಧ್ಯವಿಲ್ಲ. ಮಡದಿ ಪಡುವ ಕಷ್ಟಗಳನ್ನು ಯಾರೂ ಪಡಲು ಸಾಧ್ಯವಿಲ್ಲ. ಯಾವ ಆಸೆ ಪಡದೆ ಜೀವನ ಪರ್ಯಂತ ತನ್ನ ಕುಟುಂಬ, ತನ್ನ ಮಕ್ಕಳು, ತನ್ನ ಪತಿಗೋಸ್ಕರ ಬದುಕುವ ಜೀವವೇ ಪತ್ನಿ. ಒಂದು ಹೆಣ್ಣಿಗೆ ನೀಡುವ ಶ್ರೇಷ್ಠವಾದ ಉಡುಗೊರೆ ಎಂದರೆ ಅವಳಿಗೆ ಕೊಡುವ ಗೌರವ. ಅವರು ಅಂದರೆ ಸ್ತ್ರೀಯರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ.